ನೋಡ್ತಾ ಓಕೆ. ಮೇ ಬಿ ಫಸ್ಟ್ 3 minutes ಮಿಸ್ ಆಯ್ತು, ಇಟ್ಸ್ ಓಕೆ, ಪರವಾಗಿಲ್ಲ. ಎಲ್ಲರಿಗೂ ಐ ಜಸ್ಟ್ ಅಪ್ರಿಶಿಯೇಟೆಡ್ ಫಾರ್ ಆಲ್ ಯರ್ ಎಫರ್ಟ್ಸ್ ಅಲ್ವಾ. ಟಾಸ್ಕ್ ಎಲ್ಲಾನು ಕಂಪ್ಲೀಟ್ ಮಾಡಿದ್ದೀರಾ. ಸುವರ್ಣ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೈಟ್ ಕೂಡ ಮಾಡಿದ್ದಾರೆ. ಹಾರ್ಸೋದು ಒಂದು ಬಾಕಿ. ಅಕಸ್ಮಾತ್ ಅದು ಹಾರ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಮಗು ಬಂದ್ಮೇಲೆ ಹಾರುವಂತ ಕೈಟ್ ಮಾಡಿ ಹಾರ್ಸೋಣ, ಆಯ್ತಾ? ಸೊ ಇವಾಗ ಸದ್ಯಕ್ಕೆ ಹಾರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ. ಅದಕ್ಕೋಸ್ಕರ ಮಗು ಬಂದ್ಮೇಲೆ ಅದ್ರ ಜೊತೆಗೆ ನೆಕ್ಸ್ಟ್ ಸಂಕ್ರಾಂತಿಲಿ ಸೆಲೆಬ್ರೇಟ್ ಮಾಡೋಣ, ರೈಟ್? ನನ್ನ ಮಕ್ಳು ಇಬ್ರು ತಲೆ ತಿಂತಾ ಇದ್ದಾರೆ ನಿನ್ನೆಯಿಂದ. ಅದಕ್ಕೆ ದಾರ ಕಟ್ಟು, ನಾನು ಹಾರಿಸ್ಬೇಕು, ನೀನ್ ಹಾರಿಸ್ಬೇಕು, ಅದು ಅಲ್ಲಿ ಕಿತ್ತೋಯ್ತು, ಇಲ್ಲಿ ಹರಿದೋಯ್ತು. ಅದು ಸ್ಟ್ರಗಲ್ ಜಾಸ್ತಿ ಇದೆ. ಇಟ್ಸ್ ಓಕೆ, ಬಟ್ ವಿ ಆರ್ ಎಂಜಾಯಿಂಗ್. ಸೊ ಮೇನ್ ಇಂಟೆನ್ಷನ್ ಏನು, ಕೈಟ್ ಹಾರಿಸೋದು, ಗಾಳಿಪಟ ಎಲ್ಲ ಹಾರಿಸೋದು, ವೈಟಮಿನ್ ಡಿ ಅಲ್ವಾ. ಸೊ ಸೂರ್ಯನ ಬೆಳಕಿನ ಕಿರಣಕ್ಕೆ ನಾವೆಲ್ಲ ಹೋಗ್ಬೇಕು ಅಲ್ವಾ, ಅದು ಒಂದು. ಇನ್ನು ಒಂದು, ಪಂಚಭೂತಗಳಿಗೆ ನಾವು ಕನೆಕ್ಟ್ ಆಗ್ತೀವಿ, ಆಯ್ತಾ, ಸಂಕ್ರಾಂತಿಯಲ್ಲಿ. ಹೇಗೆ ಪಂಚಭೂತಗಳು ಅಂತಂದ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಅಲ್ವಾ. ಆಲ್ಮೋಸ್ಟ್ ನೇಚರ್ನೇ ಪೂರ್ತಿ ಪಂಚಭೂತಗಳನ್ನು ಇಂಡೈರೆಕ್ಟ್ಲಿ ಸೆಲೆಬ್ರೇಟ್ ಮಾಡುವಂತಹ ಸಂಕ್ರಾಂತಿ ಇದು, ಆಯ್ತಾ. ಏನಂದ್ರೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ನೆನ್ನೆ ಮೆನ್ಷನ್ ಮಾಡಿದ್ರಲ್ವಾ, ಎಣ್ಣೆ ಸ್ನಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ ಕಡೆ ಇದು ಪ್ರಾಕ್ಟೀಸ್ ಇಲ್ಲ, ಬಟ್ ಇಟ್ ಈಸ್ ಗುಡ್ ಎಣ್ಣೆ ಸ್ನಾನ ಮಾಡಿದ್ರೆ. ಯಾಕಂದ್ರೆ ಈ ಟೈಮಲ್ಲಿ ಆಲ್ಮೋಸ್ಟ್ ಸ್ಕಿನ್ ಡ್ರೈ ಆಗಿರುತ್ತೆ ಅಲ್ವಾ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ಇಟ್ ಈಸ್ ನರ್ಚರಿಂಗ್. ಓಕೆ, ಅದು ಒಂದು. ಎಣ್ಣೆ ಸ್ನಾನದಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ನಾನ ಮಾಡುವಾಗ ನೀರ್ ಹಾಕೊಳ್ತೀವಿ, ನೀರಿನ ಜೊತೆ ಕನೆಕ್ಷನ್. ಓಕೆ, ಫಸ್ಟ್ ಒನ್. ಅದಾದ್ಮೇಲೇನು, ಆಮ್, ಏನು ಗಾಳಿಪಟ ಹಾರಿಸೋದಾಗಿರ್ಬೋದು, ಅದೆಲ್ಲಾನು ಹೊರಗಡೆ ಹೋಗಿ ಬಿಸಿಲಿಗೆ ಮತ್ತೆ ಗಾಳಿಗೆ, ಆಯ್ತಾ, ಎರಡಿಗೂ ಕನೆಕ್ಷನ್. ಅಂದ್ರೆ ಸೂರ್ಯನಿಗೆ ಫೈರ್ ಎಲಿಮೆಂಟ್ ಅಂಡ್ ಸ್ಪೇಸ್ ಎಲಿಮೆಂಟ್ ಅಲ್ವಾ. ಆಕಾಶದಲ್ಲಿ ಹಾರಿಸ್ತಾ ಇದೀವಿ, ಸ್ಪೇಸ್ ಎಲಿಮೆಂಟಿಗೂ ಕನೆಕ್ಟ್ ಆಯ್ತು. ಗಾಳಿ ಇದ್ರೆ ಮಾತ್ರ ಅದು ಹಾರೋದು. ಇದಕ್ಕೂ ಕನೆಕ್ಟ್ ಆಯ್ತು ಅಲ್ವಾ. ಸೊ ಗಾಳಿಗೂ ಕೂಡ ಕನೆಕ್ಟ್ ಆಯ್ತು. ಆಲ್ಮೋಸ್ಟ್ 4 ಎಲಿಮೆಂಟ್ಸ್ ಇಲ್ಲೇ ಕವರ್ ಆಯ್ತು ಅಲ್ವಾ. ಭೂಮಿಗಲ್ಲ, ನೀರು, ಅಗ್ನಿ, ವಾಯು, ಆಕಾಶ, ಅದೆಲ್ಲ ಅಲ್ವಾ. ಭೂಮಿಯನ್ನ ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ ಅದೇ ದೊಡ್ಡದು ಅಲ್ವಾ. ಸೊ ಪೊಂಗಲ್ ಮಾಡ್ತೀವಿ, ಭೂಮಿಯಿಂದ ಕಟ್ಗೆ ತಗೊಂಡ್ ಬಂದು ಕಟ್ಗೆಲೆ ಆದಷ್ಟು ಅಡ್ಗೆ ಮಾಡೋದು ಅವಾಗ ರೂಢಿ ಇದೆ ಅಲ್ವಾ. ಸೊ ಕಟ್ಗೆ ಎಲ್ಲ ಜೋಡಿಸ್ಬಿಟ್ಟು ಅದ್ರಲ್ಲೇ ಆ ಒಲೆಯನ್ನ ಮಾಡಿ ಅಲ್ವಾ. ಸೊ ಏನು ಮಣ್ಣಿನ ಒಲೆಯನ್ನ ಮಾಡಿ ಕಟ್ಗೆ ಇಟ್ಬಿಟ್ಟು ಸೌದೆ ಒಲೆಯಲ್ಲೇ ಅಡ್ಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಎಷ್ಟೋ ಜನ. ಅಂಡ್ ಗುಜರಾತ್ ಮತ್ತೆ ಮಹಾರಾಷ್ಟ್ರ ಈ ಕಡೆ ಎಲ್ಲಾನು ಅಷ್ಟೇ ಅಲ್ವಾ. ಹಳೆಯ ವಸ್ತುಗಳನ್ನ ಬೆಂಕಿಗೆ ಹಾಕಿ, ಅಂದ್ರೆ ಇಲ್ಲೂ ಕೂಡ ಫೈರ್ ಎಲಿಮೆಂಟ್ ಬಂತು. ಹಳೆಯ ವಸ್ತುಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟಾಕ್ತಾರೆ. ಅದಾದ್ಮೇಲೆ ಹೊಸದನ್ನ ತಗೊಂಡು, ಹೊಸ ಬಟ್ಟೆಗಳನ್ನ ಅಥವಾ ಹೊಸ ಇದನ್ನ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದೇನು, ಹಳೆದೆಲ್ಲ ಹೋಗ್ಲಿ, ಹೊಸದೆಲ್ಲ ಸ್ಟಾರ್ಟ್ ಆಗ್ಲಿ ಅನ್ನುವಂಥ ಒಂದು ರೆಪ್ರೆಸೆಂಟೇಷನ್. ಅಂಡ್ ರಾಜೇಶ್ವರಿ ಅವ್ರು ಹೇಳ್ದಾಗೆ ಹಳೆಯ ಏನು ಲಾಸ್ಟಿನ ಕಟಾವು ಎಲ್ಲ ಬಂದಿರುತ್ತೆ, ಅದೆಲ್ಲ ಆದ್ಮೇಲೆ ಭೂಮಿಯನ್ನ ನೆನಪು ಮಾಡ್ಕೊಂಡು ಎಲ್ಲರೂ ಸೇರ್ಬಿಟ್ಟು ಸೆಲೆಬ್ರೇಟ್ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಬಿತ್ತನೆ ಕೂಡ ಮಾಡ್ತೀವಿ, ಅದಕ್ಕೂ ಕೂಡ ನಾಂದಿ ಆಗುತ್ತೆ ಅಲ್ವಾ. ಅಂದ್ರೆ ಸೂರ್ಯನ ಬೆಳಕಿರೋದ್ರಿಂದ ಅದೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ ಅಲ್ವಾ. ಇದೆಲ್ಲದನ್ನ ಸೇರಿ ಆಲ್ಮೋಸ್ಟ್ 5 ಎಲಿಮೆಂಟ್ಸ್ಗೆ ಕನೆಕ್ಟ್ ಆಗ್ಬಿಡ್ತೀವಿ ಸಂಕ್ರಾಂತಿಲಿ. ಅದಕ್ಕೆ ಇವತ್ತಿನ ದಿನ ನಾನು ಸಂಕ್ರಾಂತಿ ಸ್ಪೆಷಲ್ 5 ಎಲಿಮೆಂಟ್ಸ್ ಕನೆಕ್ಷನ್ ಮೆಡಿಟೇಷನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಓಕೆನಾ, ಮಾಡೋಣ, ರೈಟ್? ಓಕೆ. ಸೊ ಎಲ್ಲ 5 ಎಲಿಮೆಂಟ್ಸಿಗೂ, ಪಂಚಭೂತಗಳಿಗೆ ನಾವು ಕನೆಕ್ಟ್ ಆಗೋದು ಕನ್ಸೆಪ್ಷನ್ ಅಲ್ಲೂ ಇಂಪಾರ್ಟೆಂಟ್, ಅದರಲ್ಲೂ ಪ್ರೆಗ್ನೆನ್ಸಿಲೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ಓಕೆ. ಸೊ ಸುವರ್ಣ ಅವರೇ, ತುಂಬಾ ಕ್ಯೂಟ್ ಆಗಿದೆ ಕೈಟ್. ಮೇಡಮ್. ಚೆನ್ನಾಗಿದೆ. ಸೊ ನಗ್ತಾ ಇದೆ ನೋಡಿ, ಅದು ಎಷ್ಟು ಚೆನ್ನಾಗಿ. ಹಂಗೆ ನೀವು ನಗ್ತಾ ಇರಿ. ಡ್ರಾಯಿಂಗ್ ಸರಿಯಾಗಿ ಬರಲ್ಲ ಮೇಡಮ್, ಅದು ಹೇಗೆ ಬರುತ್ತಾ ಹಾಗೆ. ಹಾ, ಪರವಾಗಿಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಓಕೆ. ಸೊ ಯಾರು ಮಾಡಿಲ್ಲ, ನೀವು ಕೂಡ ಮಾಡಿ. ಜಸ್ಟ್ ಪೇಪರ್ ಅಲ್ಲಿ ಮಾಡಿ ಇಟ್ಕೊಳ್ಳಿ, ಸದ್ಯಕ್ಕೆ ಹಾರ್ಸೋದೇನ್ ಬೇಡ. ಬಟ್ ಹಂಗೆ ಜಸ್ಟ್ ಫಾರ್ ಮೆಮೊರಿ ನೀವು ಅದನ್ನ ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡಿ, ಬೇಕಾದ್ರೆ ನಿಮ್ಮ ಬುಕ್ಕಲ್ಲಿ ಎಲ್ಲಾದ್ರೂ ಇಟ್ಕೊಳ್ಳಿ. ಓಕೆ. ಸೊ ಆಮೇಲೆ ನನ್ನ ಮಗಳು ಅವ್ರ ಸ್ಕೂಲಲ್ಲಿ ಮಾಡಿಸಿದ್ದಾರೆ. ಅದನ್ನ ನಾನು ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ, ಅದು ರೆಫರೆನ್ಸ್ ಬೇಕಾದ್ರೆ ತಗೋಬಹುದು ನೀವು. ಓಕೆ. ಎಸ್. ಓಕೆ.
ಸೊ ಮೆಡಿಟೇಷನ್ ಮಾಡೋಣ. ಅದಕ್ಕೂ ಮುಂಚೆ ಚಾಂಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ. ಆಫ್ಟರ್ ಕಲರಿಂಗ್ ಆಕ್ಟಿವಿಟಿ ಎಸ್ಟರ್ಡೇ ನೈಟ್ ಐ ಗಾಟ್ ಅ ಡ್ರೀಮ್ ಆಫ್ ಕಲರಿಂಗ್ ಸ್ಕೆಚಸ್ ವಿತ್ 5 ಚಿಲ್ಡ್ರನ್ ಸರೌಂಡಿಂಗ್ ಮೀ. ವಾವ್. ಆಯ್ತು, 5 ಮಕ್ಳೇ ಆಗ್ಲಿ ಬಿಡಿ. ಸೊ ಮೇ ಬಿ ಅವರೆಲ್ಲ ನಮ್ಮ ಗರ್ಭಜ್ಯೋತಿ ಟೀಮ್ ಅವ್ರು ಇರ್ಬೇಕು. Yes, ma'am. ಎಸ್ ಎಸ್. ಸೊ ಎಲ್ಲರೂ ಒಂದ್ಸರಿ ಸೇರ್ಕೊಳ್ಳೋಣ, ಮಜಾ ಇರುತ್ತೆ. ಆಯ್ತಾ, ನೋಡೋಣ, ಪ್ಲಾನ್ ಮಾಡ್ತೀನಿ. ಆದಷ್ಟು ಈ ವರ್ಷದ ಒಳಗಡೆನೆ ಆಫ್ಲೈನ್ ಇವೆಂಟ್ ಒಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದು ಒಂದು ಮಾಡ್ಬಿಡೋಣ. ತುಂಬಾ ಜನ ಕಾಯ್ತಾ ಇದ್ದಾರೆ ಆಕ್ಚುಲಿ. ಮ್ಯಾಮ್ ಮಾಡಿ ಬರ್ತೀವಿ. ಕಲಾ ಅವರಂತೂ ಹೇಳ್ಬಿಟ್ಟಿದ್ದಾರೆ, ಅವ್ರ ಹಸ್ಬೆಂಡ್ ಮುಂದೆನೆ ಹೇಳಿದ್ರು, ಮ್ಯಾಮ್ ನಿಜವಾಗ್ಲೂ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ. ಸೊ ಹಂಗೆ ಸುಮಾರು ಜನ ಹೇಳಿದ್ದಾರೆ ಬರ್ತೀವಿ ಮಾಡಿ ಅಂತ ಹೇಳಿ. ಸೊ ಮಾಡೋಣ. ಓಕೆ, ಪ್ರೆಗ್ನೆನ್ಸಿಗೆ ಸ್ವಲ್ಪ ಟ್ರಾವೆಲಿಂಗ್ ಕಷ್ಟ ಆಗ್ಬೋದು, ಬಟ್ ಆಫ್ಟರ್ ದ್ಯಾಟ್ ಮೇ ಬಿ ನಾನು ಮಾಡೋಷ್ಟರಲ್ಲಿ ನಿಮ್ಗೆಲ್ಲರಿಗೂ ಮಗು ಆಗಿರುತ್ತೆ. ಓಕೆ, ಆಮೇಲೆ ಕರ್ಕೊಂಡು ಬರ್ಬೋದು. ಓಕೆ. ಸೊ ಅಟ್ಲೀಸ್ಟ್ ಒಂದು ಆನ್ಲೈನ್ ಇವೆಂಟ್ ಮಾಡ್ತೀನಿ. ಆಯ್ತಾ, ಫಸ್ಟ್ ಒಂದು ಆನ್ಲೈನ್ ಇವೆಂಟ್ ಮಾಡ್ತೀನಿ, ಅದಾದ್ಮೇಲೆ ಆಫ್ಲೈನ್ ಪ್ಲಾನ್ ಮಾಡ್ತೀನಿ. ನೋಡೋಣ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಎಸ್. ಓಕೆ, ಸೊ ವಿಲ್ ಸ್ಟಾರ್ಟ್. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲಿಟ್ಟು, ಎಡಗೈಯನ್ನ ನಾಭಿಯ ಮೇಲೆ ಇಟ್ಟು, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ, ಲೆಟ್ ಯೋರ್ ಬ್ರೀತ್ ಸೆಟಲ್ ಡೌನ್. ಈಗ ನಾವು 11 ಬಾರಿ ಓಂ ಮಂತ್ರನ ಪಠನೆ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್. Relax. Feel the vibrations. ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಕಂಪನಗಳನ್ನ, ಅದರಲ್ಲೂ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗದಲ್ಲಿ ಹಾಗೂ ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ ನ ಗಮನಿಸಿ. ರಿಲ್ಯಾಕ್ಸ್. ನಿಮ್ಮ ತರಂಗ ಸ್ಥಾಯಿ, ನಿಮ್ಮ ಆರದಲ್ಲಿ ಆಗಿರುವಂತಹ ವೈಬ್ರೇಷನ್ಸ್ ನ ಗಮನಿಸಿ.
ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಜೋಡಿಸಿ ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ಈಗ ನಾವು ಕೃಷ್ಣನ ಸ್ತೋತ್ರವನ್ನ ಪಠಣೆ ಮಾಡೋಣ. ನಾನು ಹೇಳಿದಂತೆ ಅದರ ನಂತರ ಹೇಳ್ತಾ ಹೋಗಿ. ಕೃಷ್ಣಾಯ ವಾಸುದೇವಾಯ कृष्णाय वासुदेवाय ಹರಯೇ ಪರಮಾತ್ಮನೇ हरये परमात्मने ಪ್ರಣತಂ प्रणतं ಕ್ಲೇಶನಾಶಾಯ क्लेशनाशाय ಗೋವಿಂದಾಯ ನಮೋ ನಮಃ. गोविन्दाय नमो नमः. ಕೃಷ್ಣಾಯ ವಾಸುದೇವಾಯ कृष्णाय वासुदेवाय ಹರಯೇ ಪರಮಾತ್ಮನೇ हरये ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. गोविन्दाय नमो नमः. ರಿಲ್ಯಾಕ್ಸ್. ಹಾಗೆ ನಿಮ್ಮ ದೇಹ ಹಾಗೂ ಅದರ ಸುತ್ತ ಇರುವಂತಹ ಕಂಪನಗಳನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನಾವು ಪಂಚಭೂತಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಮೆಡಿಟೇಷನ್ ಮಾಡೋಣ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ. ಸೊ ಎಲ್ಲರೂ ಕೂಡ ಇದನ್ನ ಕುತ್ಕೊಂಡು ಅಥವಾ ಮಲ್ಕೊಂಡು ಮಾಡಬಹುದು. ಓಕೆ, ಯಾರೆಲ್ಲ ಕುತ್ಕೊಂಡಿದ್ದೀರಾ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. ಅಂಗೈಗಳು ಆಕಾಶ ನೋಡುವಂತಿರ್ಲಿ. ನಮ್ಮ ಕೈಯ 5 ಬೆರಳುಗಳು ಕೂಡ 5 ತತ್ವಗಳನ್ನ, ಪಂಚತತ್ವಗಳನ್ನ, ಪಂಚಮಹಾಭೂತಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ಈ 5 ತತ್ವಗಳನ್ನು ಕೂಡ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಆ ಎಲ್ಲ 5 ತತ್ವಗಳಿಂದ ನಮ್ಮ ಮಗು ಆಗ್ತಾ ಇದೆ, ಪ್ರಿಪೇರ್ ಆಗ್ತಾ ಇದೆ ನಮ್ಮ ಹೊಟ್ಟೆಯ ಒಳಗಡೆ. ಈ ಎಲ್ಲ 5 ತತ್ವಗಳ ಸಹಾಯವನ್ನು ತೆಗೆದುಕೊಂಡು ಇವತ್ತು ನಾವು ಪಂಚಭೂತಗಳ ಧ್ಯಾನವನ್ನು ಮಾಡೋಣ. ರಿಲ್ಯಾಕ್ಸ್. ನಿಧಾನವಾಗಿ ಹಾಗೆ ಕಣ್ಣುಗಳು ಮುಚ್ಚಿರ್ಲಿ. ನೀವು ಮಲಗಿ ಕೂಡ ಈ ಒಂದು ಮೆಡಿಟೇಷನ್ ಮಾಡಬಹುದು. ಯಾರೆಲ್ಲ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ, ಯಾರಿಗೆಲ್ಲ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಬ್ಯಾಕ್ ಪೈನ್ ಇದ್ದವರು ಕೂಡ ಮಲ್ಕೊಂಡು ಮೆಡಿಟೇಷನ್ ಮಾಡಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ ಬ್ರೀತ್ ಔಟ್. ಮತ್ತೊಮ್ಮೆ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಮತ್ತೊಂದು ಬಾರಿ ಮಾಡಿ. ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯ ಹೆಬ್ಬೆರಳು, ಈ ಹೆಬ್ಬೆರಳನ್ನ ಮಾತ್ರ ಇನ್ನೂ ಒಂದು ಕೈಯಿಂದ ನೀವು ಹಿಡ್ಕೊಳ್ಳಿ, ಅಥವಾ ಅಟ್ಲೀಸ್ಟ್ ನಿಮ್ಮ ಹೆಬ್ಬೆರಳಿನ ಮೇಲೆ, ಬಲಗೈಯ ಹೆಬ್ಬೆರಳಿನ ಮೇಲೆ ನಿಮ್ಮ ಗಮನವನ್ನ ಹರಿಸಿ. ನೀವು ಕುತ್ಕೊಂಡಿದ್ರೆ ನಿಮ್ಮ ಬಲಗೈಯ ಹೆಬ್ಬೆರಳನ್ನ ಎಡಗೈಯಿಂದ ಹಿಡ್ಕೊಳ್ಳಿ. ದಿಸ್ ರೆಪ್ರೆಸೆಂಟ್ಸ್ ಫೈರ್ ಎಲಿಮೆಂಟ್. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿರ್ಲಿ.
ನಿಮ್ಮ ತಲೆಯ ಭಾಗ ರಿಲ್ಯಾಕ್ಸ್ ಆಗಿರಲಿ, ಭುಜಗಳ ಭಾಗ ರಿಲ್ಯಾಕ್ಸ್ ಆಗಲಿ, ಎದೆಯ ಭಾಗ ರಿಲ್ಯಾಕ್ಸ್ ಆಗಲಿ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಲಿ, ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗಲಿ, ಸೊಂಟದ ಭಾಗ ರಿಲ್ಯಾಕ್ಸ್ ಆಗಲಿ, ಎರಡು ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಈಗ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಬಲಗೈಯ ಹೆಬ್ಬೆರಳಿನ ಮೇಲೆ ತೆಗೆದುಕೊಂಡು ಬನ್ನಿ. ಎಲ್ಲರೂ ಫೋಕಸ್ ಆನ್ ಯೋರ್ ರೈಟ್ ಥಂಬ್. ನಮ್ಮ ಹೆಬ್ಬೆರಳುಗಳು ಫೈರ್ ಎಲಿಮೆಂಟ್ ಅಂದ್ರೆ ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ. ಅದಕ್ಕೋಸ್ಕರ ಈ ಬೆರಳಿನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ನನ್ನ ಕಡೆಯಿಂದ ನಾನು ಬ್ರಹ್ಮಾಂಡದ ಶಕ್ತಿಯನ್ನ ಇನ್ವೈಟ್ ಮಾಡ್ತಾ, ಅದೇ ರೀತಿ ನನ್ನ ಗುರುಗಳು ಅವರ ಶಕ್ತಿಯನ್ನ ಕೂಡ ಇನ್ವೈಟ್ ಮಾಡ್ತಾ ನನ್ನ ಮೂಲಕ ನಿಮಗೆ ಒಂದು ಬೆಳಕಿನ ಕಿರಣವನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಜುವಲೈಸ್ ಮಾಡ್ತಾ ಬನ್ನಿ. ಆಕಾಶದಿಂದ ಸೂರ್ಯನ ಕಡೆಯಿಂದ, ಆದಿತ್ಯ ಸೂರ್ಯನ ಕಡೆಯಿಂದ ಒಂದು ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಬಲಗೈಯ ಹೆಬ್ಬೆರಳಿಗೆ ಕನೆಕ್ಟ್ ಆಗ್ತಾ ಇದೆ. ಒಂದು ಬಿಳಿಯ ಬಣ್ಣದ ಬೆಳಕಿನ ಕಿರಣ ಸೂರ್ಯ ದೇವನಿಂದ ಹರಿದು ಬರ್ತಾ ನೇರವಾಗಿ ನಿಮ್ಮ ಹೆಬ್ಬೆರಳಿಗೆ ಕನೆಕ್ಟ್ ಆಗ್ತಾ ಇದೆ. Your thumb finger represents the fire element. ಅಗ್ನಿ ತತ್ವವನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಅಗ್ನಿಯಿಂದಲೇ, ಅದರ ಹೀಟ್ ಇಂದಲೇ ಉದ್ಭವ ಆಗಿದ್ದು ಒಂದು ಲೈಫ್. ನಾವು ಸೋಲ್ ಅಂದ್ರೆ ಆತ್ಮವನ್ನು ಕೂಡ ಅಗ್ನಿಯ ರೂಪದಲ್ಲಿ ವಿಜುವಲೈಸ್ ಮಾಡ್ತೇವೆ. ಅದೇ ರೀತಿ ಈ ಫೈರ್ ಎಲಿಮೆಂಟ್ ನಮ್ಮ ದೇಹದ ಉದ್ಭವಕ್ಕೆ ಕಾರಣ ಆಗಿದ್ದು ಮತ್ತು ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುವಿನ ಕ್ರಿಯೇಷನ್ಗೆ ಕಾರಣ ಆಗಿದ್ದು ಕೂಡ ಮೊದಲನೆಯದಾಗಿ ಫೈರ್ ಎಲಿಮೆಂಟ್. ಈ ಒಂದು ಅಗ್ನಿಯ ತತ್ವಕ್ಕೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಅದರ ಉಪಯೋಗಗಳನ್ನೆಲ್ಲ ನೆನಪು ಮಾಡ್ಕೊಳ್ಳೋಣ ಕೃತಜ್ಞತಾ ಭಾವದಿಂದ. ಮೊದಲನೇದಾಗಿ ನಾವು ಅಗ್ನಿಯಿಂದ ಹೊರಗಡೆ ಅಡಿಗೆಯನ್ನ ಕೂಡ ಮಾಡ್ತೇವೆ. ನಾವು ಅಗ್ನಿಯ ತತ್ವದಿಂದ ಕೆಟ್ಟದ್ದನ್ನೆಲ್ಲ ನಶಿಸಿ ಹೋಗೋದಕ್ಕೆ ಈ ಅಗ್ನಿಯ ತತ್ವ ಕಾರಣ ಆಗುತ್ತೆ. ಎಲ್ಲ ಕೆಟ್ಟದ್ದನ್ನು ಕೂಡ ಅಳಿಸಿ ಹಾಕೋದಕ್ಕೆ. ಅದೇ ರೀತಿ ಅಗ್ನಿಯ ತತ್ವ ನಮ್ಮ ದೇಹದ ಒಳಗಡೆ ನಮ್ಮ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋದಕ್ಕೆ ಮೊದಲನೇದಾಗಿ ನಾವು ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ನಮ್ಮ ಎದೆಯ ಬಡಿತ ಸ್ಟಾರ್ಟ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದು ಅಗ್ನಿಯ ತತ್ವ. ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದು ವಾಯುವಿನ ತತ್ವ. ಅದೇ ರೀತಿ ನಮ್ಮ ಮಗುವಿನ ಹೃದಯ ಬಡಿತ ಶುರುವಾಗೋದಕ್ಕೆ ಸಹಾಯ ಮಾಡಿದ್ದು ಕೂಡ ಅಗ್ನಿಯ ತತ್ವ. ಇದಕ್ಕೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಮ್ಮ ದೇಹದ ಒಳಗಡೆ ಇನ್ನೂ ಎಷ್ಟೋ ಜಾಗಗಳಲ್ಲಿ ಈ ಅಗ್ನಿಯ ತತ್ವ ವಾಸ ಮಾಡ್ತಾ ಇದೆ. ನಮ್ಮ ಇಡೀ ದೇಹಕ್ಕೆ ಮತ್ತೆ ಮತ್ತೆ ಎನರ್ಜಿಯನ್ನ ಕೊಡ್ತಾ ಇದೆ. ಹೊರಗಡೆ ಅಡಿಗೆ ಆಗೋದಕ್ಕೆ ಬೇಕಾಗಿರೋದು ಅಗ್ನಿ ಆದ್ರೆ ನಮ್ಮ ಒಳಗಡೆ ಅಡಿಗೆಯನ್ನ, ನಾವು ತಿಂದಂತಹ ಊಟವನ್ನ ಪಚನ ಮಾಡ್ಕೊಳ್ಳೋದಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು ಕೂಡ ಜಠರಾಗ್ನಿ, ನಮ್ಮ ಡೈಜೆಸ್ಟಿವ್ ಫೈರ್. ಈ ಒಂದು ಫೈರ್ ಎಲಿಮೆಂಟ್ಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿ ರಿಲ್ಯಾಕ್ಸ್. ಈಗ ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ಒಳಗೆ ತೆಗೆದುಕೊಳ್ತಾ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಉಸಿರು ಕನೆಕ್ಟ್ ಆಗ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಅಲ್ಲಿರುವಂತಹ ಬೆಳಕಿನ ಕಿರಣ ಹೆಚ್ಚಾಗ್ತಾ ಇದೆ, ಪ್ರಜ್ವಲವಾಗಿ
ಬೆಳಗ್ತಾ ಇದೆ ನಿಮ್ಮ ಹೆಬ್ಬೆರಳಲ್ಲಿ ಅನ್ನೋ ಹಾಗೆ ಫೀಲ್ ಮಾಡ್ತಾ ನಿಧಾನವಾಗಿ ಬ್ರೀದ್ ಔಟ್. ಉಸಿರನ್ನ ಆಚೆ ಹಾಕಿ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯ ತೋರ್ ಬೆರಳಿನ ಮೇಲೆ ನಿಮಗೆ ಫೋಕಸ್ ಬರಲಿ. ಯಾರೆಲ್ಲ ಕುತ್ಕೊಂಡಿದ್ದೀರಾ ನಿಮ್ಮ ಬಲಗೈಯ ತೋರ್ ಬೆರಳನ್ನ ಎಡಗೈಯಿಂದ ಹಿಡ್ಕೊಳ್ಳಿ. ರಿಲ್ಯಾಕ್ಸ್. ಇದು ಏರ್ ಎಲಿಮೆಂಟ್ ಅಂದ್ರೆ ವಾಯುವಿನ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ನಾನು ನನ್ನ ಗುರುಗಳು ಹಾಗೂ ಬ್ರಹ್ಮಾಂಡದ ಶಕ್ತಿಯನ್ನ ಇನ್ವೈಟ್ ಮಾಡ್ತಾ ನನ್ನ ಮೂಲಕ ನಿಮ್ಮ ಕಡೆಗೆ ಒಂದು ಬೆಳಕಿನ ಕಿರಣವನ್ನ ಕಳಿಸ್ತಾ ಇದ್ದೇನೆ. ಅದೇ ರೀತಿ ಸೂರ್ಯನಿಂದ ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮ ತೋರ್ ಬೆರಳಿಗೆ ಅದು ಕನೆಕ್ಟ್ ಆಗ್ತಾ ಇದೆ. ಸೂರ್ಯನಿಂದ ಮತ್ತೊಂದು ಬೆಳಕಿನ ಕಿರಣ ನಿಮ್ಮ ತೋರ್ ಬೆರಳಿಗೆ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿರುವುದು ವಾಯುವಿನ ತತ್ವ. ಪ್ರತಿದಿನ ನಾವು ಉಸಿರಾಡ್ತಾ ಇರುವಂತಹ ಗಾಳಿ ಆತ್ಮವಾಯು, ಪ್ರಾಣವಾಯು. ಈ ಪ್ರಾಣವಾಯುವಿನಿಂದಲೇ ಅಗ್ನಿ ಉರಿಯುವುದು. ಎಲ್ಲಿ ಆಕ್ಸಿಜನ್ ಇರುತ್ತೋ ಅಲ್ಲಿ ಮಾತ್ರ ಜ್ಯೋತಿ ಉರಿಯೋಕೆ ಕಾರಣ ಆಗುತ್ತೆ. ನಮ್ಮ ಗರ್ಭದಲ್ಲಿ ಬೆಳಗಿರುವಂತಹ ಈ ಜ್ಯೋತಿಯನ್ನ ಪ್ರತಿದಿನ ಆರದ ಹಾಗೆ ಕಾಪಾಡ್ತಾ ಇರುವಂತಹ ಪ್ರಚಂಡವಾದ ಶಕ್ತಿ ಈ ಪ್ರಾಣವಾಯು. ಪ್ರತಿನಿತ್ಯ ನಮ್ಮ ಇಡೀ ದೇಹಕ್ಕೆ ಅಪಾರವಾದ ಶಕ್ತಿಯನ್ನ ಕೊಡುಗೆಯಾಗಿ ಕೊಡ್ತಾ ಇರೋದು ಈ ಪ್ರಾಣವಾಯು. ಪ್ರತಿದಿನ ವಾಯುಪುತ್ರನ ರೀತಿಯಲ್ಲಿ ಶಕ್ತಿಯುತವಾಗಿ ನಮ್ಮನ್ನ ಮಾಡ್ತಾ ಇರುವಂಥದ್ದು ಈ ಪ್ರಾಣವಾಯು. ನಮ್ಮ ಹೃದಯದ ಬಡಿತ ಅದೇ ರೀತಿ ಸ್ವಲ್ಪವೂ ನಿಲ್ಲದ ಹಾಗೆ 24 ಗಂಟೆ 24/7 ಪ್ರತಿದಿನ ಪ್ರತಿ ಕ್ಷಣ ನಮಗೋಸ್ಕರ ಹಾಗೂ ನಮ್ಮ ಮಗುವಿಗೋಸ್ಕರ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ, ಅದಕ್ಕೆ ಒಂದು ಮೋಟಿವ್ ಫೋರ್ಸ್ ಇದನ್ನ ಕೊಟ್ಟಿದ್ದೆ ನಮ್ಮ ದೇಹದಲ್ಲಿ ಇರುವಂತಹ ಈ ಪ್ರಾಣವಾಯು, ವಾಯುವಿನ ತತ್ವ. ಈ ವಾಯುವಿನ ತತ್ವಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ, ಅದೇ ರೀತಿ ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಎಲ್ಲ ಚಲನವಲನಗಳು, ನಿಮ್ಮ ದೇಹದಲ್ಲಿ ಹರಿತಾ ಇರುವಂತಹ ರಕ್ತ, ನಾವು ತಿಂದಂತಹ ಆಹಾರ ಮುಂದೆ ಹೋಗೋದಕ್ಕೆ, ನಮ್ಮ ದೇಹದಲ್ಲಿ ಒಳಗಡೆ ಸೇರ್ಕೊಳ್ಳೋದಕ್ಕೆ, ಅಲ್ಲಿಂದ ಡೈಜೆಸ್ಟ್ ಆಗಿ ಅದಾದ ನಂತರ ಇಡೀ ದೇಹಕ್ಕೆ ಪ್ರಸರಣೆ ಆಗೋದಕ್ಕೆ, ಸಂಚಲನ ಆಗೋದಕ್ಕೆ ಕಾರಣ ಆಗಿರೋದು ಕೂಡ ಏರ್ ಎಲಿಮೆಂಟ್ ಅಂದ್ರೆ ವಾಯುವಿನ ತತ್ವ. ಇದಕ್ಕೆ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮ ಮಗುವಿನ ಕಡೆಗೂ ಕೂಡ ನೀವು ತೆಗೆದುಕೊಂಡಂತಹ ಆಹಾರ ಹಾಗೂ ಪ್ರಾಣವಾಯು ಇದೆಲ್ಲದನ್ನು ಸರಾಗವಾಗಿ ಚಲಿಸುವಂತೆ ಮಾಡ್ತಾ ಇರೋದು, ಈ ಎಲ್ಲ ಚಲನವಲನಕ್ಕೆ ಕಾರಣ ಆಗಿರೋದೇ ಆಲ್ ದ ಮೋಟಿವ್ ಫೋರ್ಸಸ್ ಆರ್ ಡೈರೆಕ್ಟೆಡ್ ಬೈ ದ ಏರ್ ಎಲಿಮೆಂಟ್, ವಾಯುವಿನ ತತ್ವ. ಈ ವಾಯುದೇವ, ವಾಯುವಿನ ತತ್ವಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ, ಅದೇ ರೀತಿ ಹೊರಗಡೆ ಕೂಡ ಎಲ್ಲವೂ ಪರಿಶುದ್ಧವಾಗಿದೆ ಅಂದ್ರೆ ಅದಕ್ಕೆ ವಾಯುವೇ ಕಾರಣ. ತಣ್ಣನೆಯ ಗಾಳಿ ನಮ್ಮ ದೇಹಕ್ಕೆ ಸ್ಪರ್ಶಿಸಿದಾಗ ಆಗುವಂತಹ ಅನುಭವಕ್ಕೆ ಕಾರಣ ಆಗಿರೋದು ಕೂಡ ವಾಯುತತ್ವ. ವಾಯುವಿನಿಂದ ಆಗುವ ಎಲ್ಲ ಪ್ರಯೋಜನಗಳನ್ನ ನೆನಪು ಮಾಡ್ಕೊಳ್ತಾ ಹೃದಯಪೂರ್ವಕವಾಗಿ ವಾಯುವಿನ ತತ್ವಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ತೋರ್ಬೆಳೆಗೆ ನಿಮ್ಮ ಕನೆಕ್ಷನ್, ನಿಮ್ಮ ಫೋಕಸ್ ಅನ್ನ ಮಾಡ್ತಾ, ಮತ್ತೆ ಅಲ್ಲಿರುವಂತಹ ಶಕ್ತಿಯನ್ನ ನೆನಪು ಮಾಡ್ಕೊಳ್ತಾ, ಈ ಒಂದು ಏರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗಿದೆ ನಿಮ್ಮ ಇಡೀ ದೇಹದಲ್ಲಿ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ, ನಾನು ಹಾಗೂ ಸೂರ್ಯನಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಒಳಗಡೆ ಫೀಲ್ ಮಾಡ್ತಾ ಹೋಗಿ, ನಿಮ್ಮ ಕೈ ಬೆರಳಿನಲ್ಲಿ, ತೋರ್ ಬೆರಳಿನಲ್ಲಿ ಸೂರ್ಯನಿಂದ ಬಂದಂತಹ ಬೆಳಕಿನ ಕಿರಣ ನಿಮ್ಮ ತೋರ್ ಬೆರಳನ್ನ ಎಂಟರ್ ಆಗಿ ಅಲ್ಲಿ ಪ್ರಜ್ವಲಗೊಳ್ತಾ ಇದೆ. ನಿಮ್ಮ ದೇಹದಲ್ಲಿ ಏರ್ ಎಲಿಮೆಂಟ್
ಅಂದ್ರೆ ವಾಯುವಿನ ತತ್ವ ಬ್ಯಾಲೆನ್ಸ್ ಆಗ್ತಾ ಇದೆ. Take a deep breath in with gratitude towards air element and breathe out. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ರಿಲ್ಯಾಕ್ಸ್. ಈಗ ನಿಮ್ಮ ಮಧ್ಯದ ಬೆರಳಿನ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಬರಲಿ. ನಿಮ್ಮ ಗಮನವನ್ನ ನಿಮ್ಮ ಮಧ್ಯದ ಬೆರಳು ಅಂದ್ರೆ ನಿಮ್ಮ ಬಲಗೈಯ ಮಧ್ಯದ ಬೆರಳು, ಯಾರೆಲ್ಲ ಕುತ್ಕೊಂಡಿದ್ದೀರಾ ಬಲಗೈಯ ಮಧ್ಯದ ಬೆರಳನ್ನ ಹಿಡ್ಕೊಳ್ಳಿ. ಬ್ರಹ್ಮಾಂಡದ ಶಕ್ತಿ ಹಾಗೂ ನನ್ನ ಗುರುಗಳ ಶಕ್ತಿ ಇಂದ ನನ್ನ ಕಡೆಯಿಂದ ಒಂದು ಎನರ್ಜಿನ ನಿಮ್ಗೆ ಕಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಸೂರ್ಯನಿಂದ ಇನ್ನೊಂದು ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಬಲಗೈಯ ಮಧ್ಯದ ಬೆರಳಿಗೆ ಪ್ರವೇಶ ಮಾಡ್ತಾ ಇದೆ. ದಿಸ್ ಇಸ್ ರೆಪ್ರೆಸೆಂಟಿಂಗ್ ಸ್ಪೇಸ್ ಎಲಿಮೆಂಟ್, ಅಂದರೆ ಆಕಾಶ ತತ್ವವನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಒಂದು ಬಲಗೈಯ ಮಧ್ಯದ ಬೆರಳನ್ನ ನೀವು ಹಿಡ್ಕೊಂಡು ಆಕಾಶ ತತ್ವದಿಂದ ಆಗಿರುವಂತಹ ಎಲ್ಲ ಉಪಯೋಗಗಳನ್ನ ನೆನಪು ಮಾಡ್ಕೊಳ್ತಾ ಕೃತಜ್ಞತಾ ಭಾವದಲ್ಲಿ ಮುಳುಗಿ ಹೋಗಿ, ಸ್ಪೇಸ್ ಇರೋದಕ್ಕೆ ನಾವೆಲ್ಲ ಮೂವ್ಮೆಂಟ್ ಆಗ್ತಾ ಇರೋದು, ಅಂದ್ರೆ ನಮ್ಗೆಲ್ಲ ಚಲನವಲನಕ್ಕೆ ಬೇಕಾದ ಎಲ್ಲ ಜಾಗ ಇರೋದಕ್ಕೆ ಮಾತ್ರ ನಾವು ಚಲಿಸ್ತಾ ಇದೀವಿ, ಎಲ್ಲ ಕಡೆ ಓಡಾಡ್ತಾ ಇದೀವಿ. ಆ ಫ್ರೀಡಮ್, ಆ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿರೋದು ಈ ಜಾಗ ಇರುವುದರಿಂದ, ಈ ಸ್ಪೇಸ್ ಇರೋದ್ರಿಂದ. ಆಕಾಶ ತತ್ವ, ಈಥರ್. ಸೊ ಎಲ್ಲಿ ಸ್ಪೇಸ್ ಇದೆಯೋ ಆ ಎಲ್ಲ ಕಡೆಯೂ ಕೂಡ ನಮಗೆ ಆರಾಮವಾಗಿ ಅನ್ಸುತ್ತೆ. ವಿಶಾಲವಾದ ಪ್ರದೇಶದಲ್ಲಿ ನಾವು ಆರಾಮವಾಗಿ ಫೀಲ್ ಮಾಡ್ತೀವಿ. ಆಕಾಶವನ್ನ ನೋಡಿದಾಗ ನಮ್ಮ ಎಲ್ಲ ಸ್ಟ್ರೆಸ್ ರಿಲೀವ್ ಆಗುತ್ತೆ. ಶೂನ್ಯದ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗೋದೇ ಆಕಾಶ ತತ್ವದಲ್ಲಿ. ಆಧ್ಯಾತ್ಮದ ಕಡೆಗೆ ನಮ್ಮ ಪಯಣ ಶುರುವಾದಾಗ ಕೈ ಹಿಡಿಯುವುದು ಆಕಾಶ ತತ್ವ. ವಿಶಾಲವಾದ ಹೃದಯಕ್ಕೆ ಬೇಕಾಗಿರುವುದು ಆಕಾಶ ತತ್ವ. ನಾವೇನಾದ್ರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇಕಾಗಿರೋದು ಆಕಾಶ ತತ್ವ. ಮತ್ತು ನಮ್ಮ ದೇಹದ ಒಳಗಡೆ ಎಲ್ಲೆಲ್ಲಿ ಜಾಗಗಳು, ಖಾಲಿ ಜಾಗಗಳು ಇದೆಯೋ ಅಲ್ಲೆಲ್ಲ ಇರುವುದು ಆಕಾಶ ತತ್ವ. ಅದೇ ರೀತಿ ಒಂದು ಆರ್ಗನ್, ಒಂದು ಅಂಗಾಂಗ, ಒಂದು ಪ್ರತ್ಯಂಗ ಮತ್ತು ಮತ್ತೊಂದು ಪ್ರತ್ಯಂಗ, ಅಂಗಗಳು, ಪ್ರತ್ಯಂಗಗಳು ಸಪರೇಟ್ ಆಗಿರೋದು ಕೂಡ ಒಂದು ಸ್ಪೇಸ್ನಿಂದ. We can differentiate everything with a space. ಒಂದು ಪದ ಇನ್ನೊಂದು ಪದದ ನಡುವೆ ಜಾಗ ಇದ್ದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನಡುವೆ ಸರಿಯಾದ ಅಂತರ ಕೂಡ ನಮಗೆ ಒಂದು ಫ್ರೀಡಮ್ನ ತಂದುಕೊಳ್ಳುತ್ತೆ. ಅದೇ ರೀತಿ ಸ್ಪೇಸ್ ಎಲಿಮೆಂಟ್ ಎಷ್ಟೋ ಜನರಿಗೆ ನೆಮ್ಮದಿಯನ್ನ ಕೊಡುವಂತಹ ಎಲಿಮೆಂಟ್, ದಟ್ ಇಸ್ ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ. ಈ ಒಂದು ಆಕಾಶ ತತ್ವಕ್ಕೆ ನಾವು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ವಿಜುವಲೈಸ್ ಮಾಡಿ, ನಿಮ್ಮ ಬಲಗೈಯ ಮಧ್ಯದ ಬೆರಳಿಗೆ ಸೂರ್ಯನಿಂದ ಒಂದು ಬೆಳಕಿನ ಕಿರಣ ಬಂದು ಕನೆಕ್ಟ್ ಆಗಿದೆ. ನಿಮ್ಮ ಬಲಗೈಯ ಮಧ್ಯದ ಬೆರಳು ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ಸ್ಪೇಸ್ ಎಲಿಮೆಂಟ್ ಇಸ್ ಬ್ಯಾಲೆನ್ಸ್ಡ್ ವಿತ್ ಇನ್ ಯು and your baby. ನೀವು ಹಾಗೂ ನಿಮ್ಮ ಮಗುವಿನ ದೇಹದಲ್ಲಿ ಸ್ಪೇಸ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಮಗು ನಿಮ್ಮ ಹೊಟ್ಟೆಯ ಒಳಗಡೆ ಇರುವಂತಹ ಆ ಜಾಗದಲ್ಲಿ ಆರಾಮವಾಗಿದೆ. ಅಲ್ಲಿ ಕೂಡ ಸ್ಪೇಸ್ ಇದೆ. ನಿಮ್ಮ ಹಾಗೂ ನಿಮ್ಮ ಮಗುವಿನ ನಡುವೆ ಒಂದು ರೀತಿಯ ಸ್ಪೇಸ್ ಅಂತರ ಕೂಡ ಇದೆ. ಇದು ನಿಮ್ಮ ಮಗುವನ್ನ ಆರಾಮವಾಗಿ ನಿಮ್ಮ ಹೊಟ್ಟೆಯ ಒಳಗಡೆ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅದೇ ರೀತಿ ಸ್ಪೇಸ್ ಎಲಿಮೆಂಟ್ ಈ ಒಂದು ಆಕಾಶ ತತ್ವಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್, ದೀರ್ಘವಾಗಿ, ಅಂಡ್ ಬ್ರೀತ್ ಔಟ್, ರಿಲ್ಯಾಕ್ಸ್.
ಈಗ ನಿಮ್ಮ ಬಲಗೈಯ ಉಂಗುರದ ಬೆರಳಿನ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಬರಲಿ. ನಿಮ್ಮ ಗಮನ ನಿಮ್ಮ ಉಂಗುರದ ಬೆರಳಿನ ಮೇಲೆ ಇರಲಿ. ಯಾರೆಲ್ಲ ಕುತ್ಕೊಂಡಿದ್ದೀರಾ ಉಂಗುರದ ಬೆರಳನ್ನ ಹಿಡ್ಕೊಳ್ಳಿ ಎಡಗೈಯಿಂದ. ದಿಸ್ ರೆಪ್ರೆಸೆಂಟ್ಸ್ ಅರ್ತ್ ಎಲಿಮೆಂಟ್, ಅಂದ್ರೆ ಭೂಮಿಯ ತತ್ವವನ್ನ ಇದು ಪ್ರತಿನಿಧಿಸ್ತಾ ಇದೆ. ನಮ್ಮ ದೇಹದಲ್ಲಿ ಇರುವುದೆಲ್ಲ, ನಮಗೆ ಕೈಗೆ ಸಿಗುವುದೆಲ್ಲವನ್ನು ಕೂಡ ಭೂಮಿಯ ತತ್ವವಾಗಿದೆ. ಅದೇ ರೀತಿ ನಮ್ಮ ಮಗುವಿನ ದೇಹದಲ್ಲಿ ಕೂಡ, ಮಗುವಿನ ದೇಹದ ಅಸ್ಥಿ, ಮಜ್ಜ, ಶುಕ್ರ, ಮೇದ, ಸೊ ಇದೇ ರೀತಿಯಾದಂತಹ ಎಲ್ಲ ಟಿಶ್ಯೂಸ್, ಆರ್ಗನ್ಸ್, ಸೆಲ್ಸ್, ಈ ಎಲ್ಲವೂ ಕೂಡ ಆಗಿರುವುದು ನಮ್ಮ ಭೂಮಿಯ ತತ್ವದಿಂದ, ಅರ್ತ್ ಎಲಿಮೆಂಟ್. ಈ ಒಂದು ಭೂಮಿಯ ತತ್ವ ನಮ್ಮ ಇಡೀ ದೇಹವನ್ನ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಅದೇ ರೀತಿ ನಮ್ಮ ಮಗುವಿನ ಇಡೀ ದೇಹವನ್ನ ಪ್ರಿಪೇರ್ ಮಾಡ್ತಾ ಇರೋದು ಕೂಡ ಈ ಭೂಮಿಯ ತತ್ವ. ಇದಕ್ಕೆ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸೋಣ. ಅದೇ ರೀತಿ ನಮ್ಮ ದೇಹದ ಹೊರಗೆ ನಾವು ನೋಡ್ತಾ ಇರುವಂತಹ ಪ್ರತಿಯೊಂದು ವಸ್ತುವಲ್ಲಿ ಇರುವುದು ಕೂಡ ಭೂಮಿಯ ತತ್ವ. ಪ್ರತಿ ವಸ್ತುವನ್ನ ಮಾಡಲಿಕ್ಕೆ ಬೇಕಾಗಿರೋದು ಕೂಡ ಭೂಮಿಯ ತತ್ವ. ನಾವು ತೆಗೆದುಕೊಳ್ಳುವಂತಹ ಪ್ರತಿ ಆಹಾರ ಇರಬಹುದು, ಔಷಧ ಇರಬಹುದು, ಅದೆಲ್ಲದರಲ್ಲಿರುವುದು ಭೂಮಿಯ ತತ್ವ. ಅದೇ ರೀತಿ ಭೂಮಾತೆಯನ್ನ ಕೂಡ ನೆನಪು ಮಾಡ್ಕೊಳ್ಳಿ. ಎಲ್ಲ ಗ್ರಹಗಳಲ್ಲಿ ಕೂಡ ಭೂಮಿ ಒಂದೇ ಒಂದು ಗ್ರಹ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳಿಗೆ ಜನ್ಮ ಕೊಟ್ಟಂತಹ ಭೂಮಿ ತಾಯಿ. ಭೂಮಿಯನ್ನ ಮಾತೆ, ತಾಯಿ ಅಂತ ಕರಿತೇವೆ. ತಾಯಿ ಆಗ್ತಾ ಇರೋ ನೀವೆಲ್ಲರೂ ಕೂಡ ಭೂಮಿಯ ತತ್ವವನ್ನ ಹೃದಯಪೂರ್ವಕವಾಗಿ ವಂದಿಸಿ, ಭೂಮಿ ತಾಯಿಯ ಹಾಗೆ ಶಾಂತ ಮನಸ್ಸು, ಎಲ್ಲರನ್ನು ಸಲಹುವ ಮನಸ್ಸು, ತಾಳ್ಮೆಯ ಗುಣ, ಮಮತೆಯ ಗುಣ, ಈ ಎಲ್ಲದನ್ನು ಕೂಡ ನಾವು ಕಲಿಬೇಕಾಗಿರೋದು ಭೂಮಿಯನ್ನ ನೋಡಿ. ಪ್ರತಿದಿನ ಪ್ರತಿ ಕ್ಷಣ ಭೂಮಿಯ ಮೇಲೆ ಹೆಜ್ಜೆ ಇಡ್ತಾ, ಕಾಲಲ್ಲಿ ತುಳಿತಾ ತುಳಿತಾ ನಾವು ಎಲ್ಲರೂ ಕೂಡ ಓಡಾಡ್ತಾ ಇದ್ದೀವಿ. ಪ್ರತಿದಿನ ನಾವೆಲ್ಲರ ಕಾಲ್ ತುಳಿತವನ್ನ ಸಹಿಸಿಕೊಂಡಿರುವಂತಹ ಭೂಮಿ ತಾಯಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ. ಪ್ರತಿ ಬಾರಿ ಬೆಳೆಯನ್ನ ಬೆಳೆಯುವಾಗ, ವ್ಯವಸಾಯ ಮಾಡುವಾಗ, ಅಥವಾ ಭೂಮಿಯ ಒಳಗಿಂದ ನಾವು ಅದಿರುಗಳನ್ನ ತೆಗೆದುಕೊಳ್ಳುವಾಗ, ಅಥವಾ ಪ್ರತಿಯೊಂದನ್ನು ನಾವು ಯಾವುದಾದರೂ ನಿಧಿಯನ್ನ ಬಚ್ಚಿಡುವಾಗ, ಎಷ್ಟೋ ವಿಷಯಗಳಲ್ಲಿ ಭೂಮಿಯನ್ನ ಅಗಿತಾ ಇದ್ದೀವಿ, ಭೂಮಿಗೆ ಗುದ್ದಲಿಯನ್ನ ಹಾಕ್ತಾ ಇದ್ದೀವಿ. ಎಲ್ಲದನ್ನು ಕೂಡ ಸಹಿಸಿಕೊಳ್ತಾ ಇದ್ದಾಳೆ ಭೂಮಿಯ ತಾಯಿ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯದನ್ನು ಕೂಡ ಕೆಟ್ಟದನ್ನು ಕೂಡ ಸ್ವಾಗತದಿಂದ ತೆಗೆದುಕೊಳ್ತಾ ಇದ್ದಾಳೆ ಭೂಮಿ ತಾಯಿ. ಅವಳ ತಾಳ್ಮೆಯನ್ನ ನಾವೆಲ್ಲರೂ ಕೃತಜ್ಞತಾ ಭಾವದಿಂದ ಅಪ್ರಿಶಿಯೇಟ್ ಮಾಡ್ತಾ, ಈ ಭೂಮಿ ತಾಯಿಯ ಕೆಲವು ವಿಷಯಗಳು ನಮ್ಮಲ್ಲೂ ಕೂಡ ಇರೋದಕ್ಕೆ ಕೃತಜ್ಞತಾ ಭಾವನ ಫೀಲ್ ಮಾಡ್ತಾ, ನನ್ನಿಂದ, ನನ್ನ ಗುರುಗಳಿಂದ ಹಾಗೂ ಬ್ರಹ್ಮಾಂಡದ ಎನರ್ಜಿಯಿಂದ ನಿಮಗೆ ಒಂದು ಎನರ್ಜಿನ ಕಳಿಸ್ತಾ ಇದ್ದೀನಿ. ಅದೇ ರೀತಿ ಸೂರ್ಯ ದೇವನಿಂದ ಮತ್ತೊಂದು ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಬಲಗೈಯ ಉಂಗುರದ ಬೆರಳಿಗೆ ಕನೆಕ್ಟ್ ಆಗ್ತಾ ಇದೆ, ಹಾಗೂ ನಿಮ್ಮ ಉಂಗುರದ ಬೆರಳು ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ನಿಮ್ಮ ದೇಹದಲ್ಲಿ ಹಾಗೂ ಮಗುವಿನ ದೇಹದಲ್ಲಿ ಇರುವಂತಹ ಭೂಮಿಯ ತತ್ವ ಬ್ಯಾಲೆನ್ಸ್ ಆಗ್ತಾ ಇದೆ. ಅದೇ ರೀತಿ ಟೇಕ್ ಅ ಡೀಪ್ ಬ್ರೀತ್ ಇನ್ ವಿತ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ವಾಟರ್ ಎಲಿಮೆಂಟ್. ಭೂಮಿಯ ತತ್ವಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಫೀಲ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ಅರ್ತ್ ಎಲಿಮೆಂಟ್. ಈಗ ನಿಮ್ಮ ಬಲಗೈಯ ಕಿರುಬೆರಳಿನ ಮೇಲೆ ನಿಮ್ಮ
ಗಮನ ಹರಿಸಿ. ಕೂತ್ಕೊಂಡಿರೋರೆಲ್ಲ ನಿಮ್ಮ ಕಿರುಬೆರಳನ್ನ ಎಡಗೈಯಿಂದ ಇಟ್ಕೊಳ್ಳಿ. ದಿಸ್ ರೆಪ್ರೆಸೆಂಟ್ಸ್ ವಾಟರ್ ಎಲಿಮೆಂಟ್. ನೀರಿನ ತತ್ವವನ್ನ ಇದು ಪ್ರತಿನಿಧಿಸುತ್ತೆ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ನೀರಿನ ಅಂಶ, ಇಡೀ ದೇಹದಲ್ಲಿ 70ರಿಂದ 75% ಬರೀ ನೀರಿದೆ. ಅದೇ ರೀತಿ ಇಡೀ ಭೂಮಿಯಲ್ಲಿ 20ರಿಂದ 72% ನೀರಿದೆ. ಈ ನೀರಿನ ತತ್ವದಿಂದಲೇ ನಾವೆಲ್ಲ ಹುಟ್ಟಿದ್ದು. ನೀರಿನಿಂದಲೇ ಜೀವರಾಶಿಯ ಉಗಮ ಆಗಿದ್ದು. ನೀರಿನ ತತ್ವಕ್ಕೆ ಅದರ ಉಪಯೋಗಗಳನ್ನು ನೆನಪು ಮಾಡಿಕೊಳ್ಳಿ. ನಮ್ಮ ಮಗುವಿನ ಸುತ್ತ ಇರುವುದು ಕೂಡ ನೀರು. ನಮ್ಮ ಸ್ವಾದಿಷ್ಟಾನ ಚಕ್ರದ ಬ್ಯಾಲೆನ್ಸ್ಗೆ ಬೇಕಾಗಿರೋದು ಕೂಡ ನೀರು. ನೀರಿನ ಅಂಶದಿಂದಲೇ ಎಲ್ಲ ಕ್ರಿಯೆಗಳು ಕೂಡ ಸರಾಗವಾಗಿ ನಡೀತಾ ಇದೆ. ಈ ನೀರಿನ ಅಂಶನೇ ಪ್ರಾಣವಾಯುವನ್ನ ಮತ್ತು ಅದರಲ್ಲಿರುವಂತಹ ಶಕ್ತಿಯನ್ನ, ನಾವು ತಿಂದ ಆಹಾರದಲ್ಲಿರುವಂತಹ ಶಕ್ತಿಯನ್ನ ನಮ್ಮ ಮಗುವಿನ ಕಡೆಗೆ ಸರಾಗವಾಗಿ ತೆಗೆದುಕೊಂಡು ಹೋಗ್ತಾ ಇರೋದು ಕೂಡ ನೀರು. ಎಲ್ಲೆಲ್ಲಿ ನೀರಿರುತ್ತೋ ಅಲ್ಲಿ ಕ್ಲೆನ್ಸಿಂಗ್, ಪ್ಯೂರಿಫೈಯಿಂಗ್ ಆಗ್ತಾನೆ ಇರುತ್ತೆ. ಶುಚಿತ್ವ ಕಾಪಾಡೋದಕ್ಕೆ ಬೇಕಾಗಿರೋದು ಕೂಡ ನೀರು. ದೇಹದ ಹೊರಗಡೆನೂ ಕೂಡ ಹಾಗೂ ಒಳಗಡೆಯೂ ಕೂಡ ಎಲ್ಲೆಲ್ಲಿ ಮಾಯಿಶ್ಚರ್ ಇದೆಯೋ ಅಲ್ಲೆಲ್ಲ ನಮಗೆ ಚೈತನ್ಯ ಫೀಲ್ ಆಗ್ತಾ ಇರುತ್ತೆ. ಫೀಲ್ ಲೈಟ್. ಎಲ್ಲಾ ಕ್ರಿಯೆಗಳು ಈಸಿ ಆಗ್ತಾ ಹೋಗುತ್ತೆ. ಆದ್ರಿಂದ ಜಲತತ್ವ, ಇದಕ್ಕೆ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬನ್ನಿ. ಎಲ್ಲ ಜಲ ಮೂಲಗಳನ್ನು ಕೂಡ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ, ಸಮುದ್ರ ಇರಬಹುದು ಅಥವಾ ನದಿಗಳಿರಬಹುದು, ಮೋಡದಿಂದ ಬರ್ತಾ ಇರುವಂತಹ ಮಳೆ ಆಗಿರಬಹುದು, ಮಳೆಯಲ್ಲಿ ನಾವೆಲ್ಲರೂ ನೆನೆದು ಖುಷಿಯನ್ನ ಅನುಭವ ಮಾಡಿದಂತಹ ಎಷ್ಟೋ ವಿಷಯಗಳಾಗಿರಬಹುದು. ಈ ಎಲ್ಲದನ್ನು ಕೂಡ ನೀರಿನಿಂದ ಬಂದಂತಹ ಎಷ್ಟೋ ಉಪಯೋಗಗಳನ್ನ ನಾವು ನೆನಪು ಮಾಡ್ಕೊಳ್ತಾ, ವಾಟರ್ ಎಲಿಮೆಂಟ್, ನೀರಿನ ತತ್ವಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಟೇಕ್ ಅ ಡೀಪ್ ಬ್ರೆತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬ್ರೀತ್ ಔಟ್. ಮತ್ತೊಮ್ಮೆ ಬ್ರಹ್ಮಾಂಡ ಹಾಗೂ ನನ್ನ ಗುರುಗಳ ಕಡೆಯಿಂದ, ನನ್ನ ಕಡೆಯಿಂದ ನಿಮಗೆ ಒಂದು ಶಕ್ತಿಯನ್ನ ಕಳಿಸ್ತಾ ಇದ್ದೇನೆ. ಅದೇ ರೀತಿ ಸೂರ್ಯನ ಕಡೆಯಿಂದ ಮತ್ತೊಂದು ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಬಲಗೈಯ ಕಿರುಬೆರಳಿಗೆ ಕನೆಕ್ಟ್ ಆಗ್ತಾ ಇದೆ ಹಾಗೂ ನಿಮ್ಮ ಬಲಗೈಯ ಕಿರುಬೆರಳು ಎನರ್ಜೈಸ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ. ಅಲ್ಲಿರುವಂತಹ ವಾಟರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್. Now take a deep breath in and breathe out. ಈಗ ಎರಡು ಕೈಗಳನ್ನು ಹೊರಚಿ ನಿಮ್ಮ ಹೊಟ್ಟೆಯ ಮೇಲಿಡಿ. ನಿಮ್ಮ ಮಗುವಿನ ಎಲ್ಲ 5 ತತ್ವಗಳು ಕೂಡ ಬ್ಯಾಲೆನ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಕಡೆಯಿಂದ ತಾಯಿಯಾಗಿ ವಿಶ್ ಮಾಡಿ ಮಗುವಿಗೆ ಆಶೀರ್ವಾದ ಮಾಡಿ. ರಿಲ್ಯಾಕ್ಸ್. ಈಗ ಹಾಗೆ ಟೇಕ್ ಅ ಡೀಪ್ ಬ್ರೆತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಹಾಕಿ.
ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ರಬ್ ಮಾಡಿ ಕೃತಜ್ಞತಾ ಭಾವದಿಂದ ನಿಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲೆ ಇಡಿ. ನಿಮ್ಮ ಮುಖದ ಮೇಲೆ ನಿಧಾನವಾಗಿ ಕತ್ತಲೆಯಲ್ಲೇ ಕಣ್ಣುಗಳನ್ನ ಬಿಟ್ಟು ಎರಡು ಕೈಗಳನ್ನು ನೋಡಿ ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಮೆಡಿಟೇಷನ್ ಪಂಚಭೂತಗಳನ್ನು ಕೂಡ ನೆನಪು ಮಾಡಿಕೊಂಡು ಮಾಡುವಂಥ ಮೆಡಿಟೇಷನ್. ಓಕೆ, ಹೇಗನ್ನಿಸ್ತು? ಯಾರಾದ್ರೂ ಏನಾದ್ರೂ ಮಾತಾಡ್ಬೋದಾ? These are the premium meditations. Okay, so ಆಲ್ಮೋಸ್ಟ್ ಎಲ್ಲ ಹೀಲಿಂಗ್ಸ್ ಅಲ್ಲಿ ನಾವು ಮಾಡ್ತೀವಿ, ರೈಟ್? ಕೆಲವೊಂದು ಅಂದ್ರೆ ಹೀಲಿಂಗ್ ಸ್ಟಾರ್ಟ್ಸ್ ವಿತ್ ಬ್ಯಾಲೆನ್ಸಿಂಗ್ ಆಲ್ ದ 5 ಎಲಿಮೆಂಟ್ಸ್ ಅಲ್ವಾ? ಅದಕ್ಕೋಸ್ಕರ ಸೊ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲೇ ಸಿಗುತ್ತೆ. ಬಿಕಾಸ್ 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಏನಾದ್ರೂ ತೊಂದರೆಗಳಾಗ್ತಾ ಇರುತ್ತೆ ಅಲ್ವಾ? ಸೊ ವಾಟರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಒಂಥರ ಪ್ರಾಬ್ಲಮ್ಮು ಅಲ್ವಾ? ಸೊ ನಮ್ಮ ಏನು ಡಿಹೈಡ್ರೇಷನ್ ಆಗೋದಾಗಿರ್ಬೋದು, ಅಥವಾ ವಾಟರ್ ಲೆವೆಲ್, ಮಗುವಿನ ಸುತ್ತ ಇರುವಂತಹ ನೀರಿನ ಲೆವೆಲ್ ಏರುಪೇರು ಆಗೋದಾಗಿರ್ಬೋದು ಅಲ್ವಾ? ಸೊ ನಮ್ಗೆ ಆಗ್ಲಿ ಸುಸ್ತು ಆ ಥರದ್ದೆಲ್ಲಾನು ಆಗೋದಾಗಿರ್ಬೋದು, ರೈಟ್? ಸೊ ಇಂಡೈಜೆಷನ್ ಆಗಿರ್ಬೋದು ಆ ಥರ. ಮತ್ತೆ ಈ ಅರ್ತ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದನೂ ಅಷ್ಟೇ, ರೈಟ್? ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಗುತ್ತೆ, ಇಲ್ಲ ಡಯರಿಯಾ ಆಗುತ್ತೆ. ಸೊ ಆ ಥರದ್ದು ಏನಾದರೂ ಆಗ್ಬಿಡುತ್ತೆ, ರೈಟ್? ಸೊ ಅದೇ ರೀತಿ ಏನು ಉಸಿರಾಟನೂ ಅಷ್ಟೇ ಅಲ್ವಾ? ಸೊ ಕೆಲವೊಂದ್ಸರಿ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗ್ತಾ ಇರುತ್ತೆ, ಅಲ್ಲಿ ಏನು ಏರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿ ಅಲ್ವಾ? ಸೊ ಕೆಲವೊಂದ್ಸರಿ ತುಂಬಾ ಉಸಿರು ಕಟ್ಟದಂಗ ಆಗುತ್ತೆ, ಅಂದ್ರೆ ಮನೆಯ ವಾತಾವರಣನೇ ಚೆನ್ನಾಗಿಲ್ಲ ಅನ್ನೋ ತರ ಆಗಿರುತ್ತೆ, ಅಲ್ಲಿ ಏನಾಗಿರುತ್ತೆ? ಸ್ಪೇಸ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಲ್ವಾ? ಸೊ ಏನು ನನ್ಗೇನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಏನು ಮ್ಯಾನಿಫೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಸೊ ಐ ನಾಟ್ ಫೀಲಿಂಗ್ ಫ್ರೀಡಮ್ಮೇ ಇರೋದಿಲ್ಲ ಅಲ್ವಾ? ಸೊ ನಂಗೆ ಕಟ್ ಹಾಕ್ದಾಗ ಆಗ್ತಾ ಇದೆ, ಅದೆಲ್ಲಾನು ಏನು ಸ್ಪೇಸ್ ಎಲಿಮೆಂಟಿನ ಇಂಬ್ಯಾಲೆನ್ಸ್. ಓಕೆ, ಸೊ ಅದೇ ರೀತಿ ಎಮೋಷನಲಿ ಕೂಡ ಎಷ್ಟೊಂದು ಆಗೋದು ಈ 5 ಎಲಿಮೆಂಟ್ಸಿನ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗೋದು ಎಮೋಷನಲಿ ನಾವು ಫೇಸ್ ಮಾಡ್ತಾ ಇರೋ ಎಲ್ಲದನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಓಕೆ, ಅದೇ ರೀತಿ ಫೈರ್ ಎಲಿಮೆಂಟ್ ಬಿಟ್ಟೆ ಅಲ್ವಾ? ಸೊ ಫೈರ್ ಎಲಿಮೆಂಟ್ ಅಲ್ಲೂ ಅಷ್ಟೇ, ಅಕಸ್ಮಾತ್ ಅದರಲ್ಲಿ ಏನಾದ್ರೂ ತೊಂದರೆಗಳಾಗಿದ್ರೆ, ನಮ್ಮ ಡೈಜೆಸ್ಟಿವ್ ಫೈರ್ ಜಾಸ್ತಿ ಆದ್ರೂ ಏನಾಗುತ್ತೆ? ಬ್ಲೋಟಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಆ ಥರದ್ದೆಲ್ಲ ಆಗುತ್ತೆ. ಅದೇ ಕಡಿಮೆ ಆದ್ರೂ ಕೂಡ ತೊಂದರೆ ಆಗುತ್ತೆ, ಡೈಜೆಷನ್ನೇ ಆಗೋದಿಲ್ಲ ಅಲ್ವಾ? ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಕೂಡ ಚೆನ್ನಾಗಿಟ್ಕೋಬೇಕು. ಈ 5 ಎಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡೋಕೆ ಇರುವಂತಹ 5 ತತ್ವಗಳು, ಅದರ ಹೆಲ್ಪ್ ನೀವು ತಗೋಬಹುದು ಅಲ್ವಾ? ಯಾವಾಗ ನಿಮ್ಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ ಆ ಥರದ್ದೆಲ್ಲ ಆದಾಗ ಸ್ಪೇಸ್ ಎಲಿಮೆಂಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ಪೇಸಿಗೆ ಹೋಗ್ಬೇಕು, ವಿಶಾಲವಾದ ಪ್ರದೇಶಕ್ಕೆ ಹೋಗಿ ವಾಕ್ ಮಾಡಬೇಕು, ನಿಮ್ಮ ಮನಸ್ಸು, ನಿಮ್ಮ ಥಾಟ್ಸ್ ಎಲ್ಲ ಹರಿದು ಹೋಗಕ್ ಬಿಡ್ಬೇಕು ಅಲ್ವಾ? ಹೋಗಿ ಮೂನ್ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಮೇನ್ಲಿ ನೋಡೋದು ಆಕಾಶನೇ ಇಂಡೈರೆಕ್ಟ್ಲಿ ಅಲ್ವಾ? ಸೊ ಆಕಾಶದಲ್ಲಿ 1 ಪಾಯಿಂಟ್ ನೋಡಕ್ ಆಗಲ್ಲ ಅಂತ ಹೇಳ್ಬಿಟ್ಟೇನು ಮೂನ್ ಮೆಡಿಟೇಷನ್ ಮಾಡಿ ಅಲ್ವಾ? ಸೊ ಅದನ್ನ ಹೇಳ್ತಾನೆ ಇರ್ತೀನಿ, ಏನು ಹುಣ್ಣಿಮೆ ಟೈಮಲ್ಲಿ ಮಾಡೋದಕ್ಕೆ ಅಲ್ವಾ? ಸೊ ಅದೇ ರೀತಿ ನೀರು ಚೆನ್ನಾಗಿ ಕುಡೀರಿ ಅಂತಾನು ಹೇಳ್ತಾ ಇರ್ತೀನಿ. ಯಾಕೆ? ವಾಟರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗೋದಕ್ಕೆ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಆದಷ್ಟು 5 ಫ್ರೀಕ್ವೆಂಟ್ ಮೀಲ್ಸ್ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಸೊ ಒಂದೇ ಸರಿ 3 ಟೈಮ್ಸ್ ಒಂದೇ ಸರಿ ಜಾಸ್ತಿ ಜಾಸ್ತಿ ತಿನ್ನೋದಕ್ಕಿಂತ 5 ಟೈಮ್ಸ್ ಅದನ್ನ ಡಿವೈಡ್ ಮಾಡಿಬಿಟ್ಟು ಇದು ಮಾಡಿದಾಗ ಪ್ರೆಗ್ನೆನ್ಸಿಲಿ ಈಸಿ ಆಗುತ್ತೆ ಡೈಜೆಷನ್ ಎಲ್ಲ ಆಗೋದಕ್ಕೆ ಅಲ್ವಾ? ಅಲ್ಲಿ ಫೈರ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗಿರುತ್ತೆ, ವಾಟರ್ ಅಲ್ಲ ಅರ್ತ್ ಎಲಿಮೆಂಟ್ ಬ್ಯಾಲೆನ್ಸ್ ಆಗಿರುತ್ತೆ, ರೈಟ್? ಸೊ ಇದೇ ರೀತಿ ಎಲ್ಲಾನು ಅಷ್ಟೇ, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಡೀಪ್ ಬ್ರೀದಿಂಗ್ ಮಾಡಿಸ್ತೀವಿ ಜಾಸ್ತಿ ಪ್ರೆಗ್ನೆನ್ಸಿಲಿ ಅಲ್ವಾ? ಏರ್ ಎಲಿಮೆಂಟ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಇಂಡೈರೆಕ್ಟ್ಲಿ ವಿ ಆರ್ ಆಕ್ಚುಲಿ ವರ್ಕಿಂಗ್ ಆನ್ 5 ಎಲಿಮೆಂಟ್ಸ್ ಅಲ್ವಾ? ಬಟ್ ಹೇಳ್ತಾ ಇಲ್ಲ ಅಷ್ಟೇ, ಹಂಗೆ ಡೈಲಿ ಮಾಡಿಸ್ತಾ ಇರ್ತೀವಿ, ರೈಟ್? ಆ ವೈಬ್ರೇಷನ್ಸ್ ಮೇಲೆಲ್ಲ ವರ್ಕ್ ಮಾಡ್ತೀವಿ, ಅದು ಸ್ಪೇಸ್ ಎಲಿಮೆಂಟ್ ಮೇಲೆ ವರ್ಕ್ ಮಾಡಿದ ಹಾಗೆ ಅಲ್ವಾ? ಸೊ ಅದೇ ತರ ಮಂತ್ರಾಸ್ ಎಲ್ಲ ಹೇಳ್ಸೋದು ಅದೆಲ್ಲಾನು, ಮತ್ತೆ ಆಕ್ಟಿವಿಟೀಸ್ ಎಲ್ಲಾನು ಮಾಡಿಸ್ತಾ ಇದ್ವಿ. ದೆನ್ ಆಲ್ಸೋ ಯು ಫೀಲ್ ಲೈಕ್ ಸ್ಪೇಸ್ ಅಲ್ವಾ? ಅದ್ ಮಾಡೋದಕ್ಕೂ ಸ್ಪೇಸ್ ಬೇಕು ರೈಟ್? ಸೊ ಹಂಗಾಗಿ
ಈ ತರ ಎಲ್ಲ ಎಲಿಮೆಂಟ್ಸ್ ಮೇಲೆ ನಾವು ಕ್ಲಾಸಸ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದೀವಿ, ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿ ಆರ್ ವರ್ಕಿಂಗ್ ಆನ್ ಇಟ್ ಅಲ್ವಾ. ಸೊ ಯಾವಾಗ ನೀವು ಈ ಕೈಗಳನ್ನ ನಿಮ್ಮ ಮೇಲೆ, ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತೀರೋ, ಅವಾಗ ನಿಮ್ಮ 5 ಎಲಿಮೆಂಟ್ಸ್ ನಿಮ್ಮ ಮಗುವಿನ 5 ಎಲಿಮೆಂಟ್ಸ್ ಕನೆಕ್ಟ್ ಆಗಿದೆ ಅನ್ನೋದನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ನೀವ್ ಯಾವಾಗ ಬ್ಯಾಲೆನ್ಸ್ಡ್ ಆಗಿರ್ತೀರಾ, ನಿಮ್ಮ 5 ಎಲಿಮೆಂಟ್ಸ್ ಯಾವಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಮಗುಗೆ ಪಾಪ ಇವಾಗ ಅದು ಸ್ಟಾರ್ಟ್ ಆಗ್ತಾ ಇದೆ, ಅದೆಲ್ಲ ನಿಮ್ಮಿಂದ ರೆಫರೆನ್ಸ್ ತಗೋತಾ ಇದೆ ಅಲ್ವಾ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದನ್ನ ಅದು ನಿಮ್ಮಿಂದನೇ ಕಲಿತಾ ಹೋಗುತ್ತೆ. ಟೈಮಿಗೆ ಸರಿಯಾಗಿ ಊಟ ಮಾಡೋದನ್ನ ಕಲಿಯುತ್ತೆ, ನಿದ್ದೆ ಮಾಡೋದನ್ನ ಕಲಿಯುತ್ತೆ, ನೀರ್ ಕುಡಿಯೋದನ್ನ ಕಲಿಯುತ್ತೆ, ಆಕ್ಟಿವಿಟೀಸ್ ಮಾಡೋದನ್ನ ಕಲಿಯುತ್ತೆ, ಜನರ ಜೊತೆ ಇಂಟ್ರಾಕ್ಟ್ ಮಾಡೋದನ್ನ ಕಲಿಯುತ್ತೆ. ಎಲ್ಲ ರೆಫರೆನ್ಸ್ ನಿಮ್ಮಿಂದನೇ ತಗೋತಾ ಇದೆ ಆಯ್ತಾ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಎಲ್ಲರೂ ನಿಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಗೊತ್ತಿಲ್ದೇನೋ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಓಕೆ ಎಸ್. ಓಕೆ, ಸೊ ಯಾರಾದ್ರೂ ಏನಾದ್ರೂ ಮಾತಾಡ್ತೀರಾ? ಓಕೆ, ಸೊ ಗೊತ್ತಿತ್ತಾ ಎಲ್ಲರಿಗೂ 5 ಎಲಿಮೆಂಟ್ಸ್ ಬಗ್ಗೆ, ಅಥವಾ ಯಾವಾಗಾದ್ರೂ ವರ್ಕ್ ಮಾಡಿದ್ರಾ? ಇಲ್ಲ ಮೇಡಮ್, ಮಾಡಿಲ್ಲ ಯಾವಾಗ. ಓಕೆ, ಇದೇ 5 ಎಲಿಮೆಂಟ್ಸ್ ನೇಮ್ಸ್ ಅಂತೂ ಗೊತ್ತಿರುತ್ತೆ, ಬಟ್ ವರ್ಕ್ ಮಾಡಿರೋದು ಕಮ್ಮಿ ಅಲ್ವಾ. ನೇಮ್ಸ್ ಗೊತ್ತಿದೆ ಬಟ್ ವರ್ಕ್ ಮಾಡಿಲ್ಲ. ಎಸ್, ಹೌದು. ಸೊ ಇದು ಎನರ್ಜೆಟಿಕಲಿ ನಾವು 5 ಎಲಿಮೆಂಟ್ ಮೇಲೆ, ಪಂಚತತ್ವಗಳ ಮೇಲೆ ವರ್ಕ್ ಮಾಡುವ ರೀತಿ. ಓಕೆ, ಹೇಳಿ ರಾಜೇಶ್. ಮ್ಯಾಮ್ ಒಂದು ಕ್ವಶನ್ ಇತ್ತು. ಹೇಳಿ. ಈ ಟೈಮಲ್ಲಿ ಏನೋ ಆಫ್ಟರ್ 5 months ಈಗ ಶತಾವರಿ ಪೌಡರ್ ಕುಡಿಬೇಕು ಅಂತ ಹೇಳ್ತಾರೆ. ಅದು ಈಗಿಂದನೇ ತಗೋಬೇಕಾ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿಲ್ ತಗೊಳ್ಳೋದಾ ಅಂತ? ಇದು ಎಲ್ಲರಿಗೂ ಸೂಟ್ ಆಗೋದು ಕಮ್ಮಿ ಆಯ್ತಾ. ಸೊ ಅದಕ್ಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ನೀವು ತಗೋಬೇಕು. ಅಕಸ್ಮಾತ್ ಶತಾವರಿ ಪೌಡರ್ ತಗೊಳೋದಾದ್ರೂ ಡಾಕ್ಟರ್ ಕನ್ಸಲ್ಟ್ ಮಾಡಿನೇ ತಗೊಳ್ಳಿ ಆಯ್ತಾ. ಆದಷ್ಟು ಅಲೋಪತಿಕ್ ಮೆಡಿಸಿನ್ ಅವರು ಇದನ್ನ ಹೇಳಲ್ಲ, ಬಟ್ ನಿಮಗೆ ಬೇಕಾದ್ರೆ ಆಯುರ್ವೇದದವ್ರು ಯಾರಾದ್ರೂ ಗೊತ್ತಿದ್ರೆ ಅವ್ರನ್ನ ಕೇಳ್ಬಿಟ್ಟು, ನಾನು ಈ ಮೆಡಿಸಿನ್ಸ್ ಇವಾಗ ಆಲ್ರೆಡಿ ತಗೋತಾ ಇದ್ದೀನಿ, ಸೊ ಇದನ್ನ ತಗೋಬೋದಾ ಆಯ್ತಾ. ಸೊ ಮೇ ಬಿ ಅವರು ಕೆಲವೊಂದು ಕ್ರಾಸ್ ಕ್ವಶನ್ಸ್ ಕೇಳ್ಬೋದು, ನಿಮ್ಗೆ ಆ ತರ ಆಗುತ್ತಾ, ಈ ತರ ಆಗುತ್ತಾ, ನೇಲ್ಸ್ ಡ್ರೈ ಆಗುತ್ತಾ, ಅಥವಾ ಕೂದಲು ಉದುರುತ್ತಾ, ಏನೇನಾದ್ರೂ ಕೇಳ್ತಾರೆ. ಸೊ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಕೃತಿ, ಅದಕ್ಕೆ ತಕ್ಕಂತೆ ಡೋಸೇಜ್ ಕೂಡ ಚೇಂಜ್ ಮಾಡ್ಬೋದು, ಅಥವಾ ಈ ಮಂತ್ ಇಂದ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ತಾರೆ. ಆದಷ್ಟು ಪ್ರೆಗ್ನೆನ್ಸಿಲಿ ಕಡಿಮೆ, ಬಟ್ ಪೋಸ್ಟ್ ನೈಟಲ್ ಡೇಸ್ ಅಲ್ಲಿ, ಅಂದ್ರೆ ಆಫ್ಟರ್ ಡೆಲಿವರಿ ಶತಾವರಿ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ಫೀಡಿಂಗ್. ಶತಾವರಿಯಿಂದ ತುಂಬಾ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಫ್ಲೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶತಾವರಿ ತಗೊಳ್ತಾರೆ ಎಲ್ಲ ಆಯ್ತಾ. ನಾನ್ ತಗೊಂಡಿರ್ಲಿಲ್ಲ, ಬಟ್ ಎಲ್ಲ ಚೆನ್ನಾಗಿತ್ತು ನಂಗೆ, ಫ್ಲೋ ಎಲ್ಲಾನು ನಂಗೆ ಗೊತ್ತೂ ಇರ್ಲಿಲ್ಲ ಆಯ್ತಾ. ಟು ಬಿ ಫ್ರಾಂಕ್ ವಿತ್ ಯು, ನಂಗೆ ಅವಾಗ ಗೊತ್ತೂ ಇರ್ಲಿಲ್ಲ, ನಮ್ ಕಡೆ ಯಾರು ಅದನ್ನ ಯೂಸ್ ಮಾಡಲ್ಲ ಅಷ್ಟು, ಹಂಗಾಗಿ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಶತಾವರಿ ಬಗ್ಗೆ. ಬಟ್ ನಾನ್ ಯಾವಾಗ ಕ್ಲಾಸಸ್ ತಗೊಳಕ್ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ನನಗೆ ಶತಾವರಿ ಬಗ್ಗೆ ಗೊತ್ತಾಗಿದ್ದು. ಇವನ್ ಅಶ್ವಗಂಧ, ಶತಾವರಿ ಎಲ್ಲಾನು ಕನ್ಸೆಪ್ಷನ್ ಟೈಮ್ ಇಂದಾನು ಸ್ಟಾರ್ಟ್ ಮಾಡಿರ್ತಾರೆ ಕೆಲವೊಬ್ರು, ರೈಟ್. ಅದು ಒಬ್ಬೊಬ್ರು ಮೇಲ್ ಡಿಪೆಂಡ್ ಆಗುತ್ತೆ, ಅದಕ್ಕೆ ಯಾವಾಗಲೂ ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಳ್ಳಿ ಆಯ್ತಾ. ಸೊ ಮೇ ಬಿ ಆಫ್ಟರ್ ಡೆಲಿವರಿ ಏನ್ ಜಾಸ್ತಿ ಥಿಂಕ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಮೇ ಬಿ ಅದು ಅಫೆಕ್ಟ್ ಆದ್ರೆ ನಿಮ್ಮೊಬ್ರಿಗೆ ಡೈರೆಕ್ಟ್ಲಿ ಇದಾಗತ್ತೆ ಅನ್ನೋ ತರ, ಓಕೆ ಟ್ರೈ ಮಾಡಿ ನೋಡಿ ಹೇಳ್ಬೋದು. ಬಟ್ ಅದೇ ಯಾವಾಗ್ಲೂ ಕನ್ಸಲ್ಟ್ ಮಾಡಿ ತಗೊಳ್ಳಿ. ಓಕೆ ಮ್ಯಾಮ್. ಓಕೆ, ಸೊ ಮತ್ತೆ ಯಾರಾದ್ರೂ ಮಾತಾಡ್ಬೇಕಾ, ಏನಾದ್ರೂ ಹೇಳ್ಬೇಕಾ, ಕೇಳ್ಬೇಕಾ? ಇನ್ನು 1 or 2 ಕ್ವೆಶನ್ಸ್ ತಗೊಳ್ತೀನಿ, ರೈಟ್. ಆಕ್ಟಿವಿಟಿ ಹೇಳಿದ್ನಾ ಏನಾದ್ರು? ಟಾಸ್ಕ್ ಇಲ್ಲ ಅಲ್ಲ? Height ಮಾಡಿದ್ವಿ. ಏನು? ಬಯೋಲಾಟ್ರಲ್ ಆಕ್ಟಿವಿಟೀಸ್ ಹೇಳಿದ್ರಿ, ಮಾಡಿಲ್ಲ ಮೇಡಮ್. ಬೈಲ್ಯಾಟರಲ್ ಆಕ್ಟಿವಿಟಿ, ಹಾ ಹಾ, ಓಕೆ ಓಕೆ ಓಕೆ. ಬ್ರೈನ್ ಜಿಮ್ ಇನ್ನೂ ಒಂದು ಹೇಳ್ಕೊಡ್ಲಾ ಇವತ್ತು? ಓಕೆ, ಸೊ ಇಷ್ಟ ಆಯ್ತಾ ಬ್ರೈನ್ ಜಿಮ್? ನಂಗೆ ಆಕ್ಚುಲಿ ತುಂಬಾ ಇಷ್ಟ, ನನ್ನ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡ್ತಾರದು. ಓಕೆ, ಒಂದು ಆಕ್ಟಿವಿಟಿ ಮ್ಯೂಸಿಕ್ ಪ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಲೆಟ್ ಮಿ ಜಸ್ಟ್ ಸರ್ಚ್. ಚೆನ್ನಾಗಿರುತ್ತೆ. ಓಕೆ, ಒಂದು ನಿಮಿಷ ಪ್ಲೇ ಮಾಡ್ತೀನಿ ಇವಾಗ. ಅದಕ್ಕೂ ಮುಂಚೆ ಒಂದು ಹೇಳ್ಕೊಟ್ಬಿಡ್ತೀನಿ.
ಪಾಯಿಂಟ್ ಟು ದ ರ್ಯಾಬಿಟ್ ಆಗಿತ್ತು. ಆಮೇಲೆ ಓಕೆ 3-2 ಮಾಡಿದ್ವಾ? ಕ್ಲಾಪ್ 32, ಕ್ಲಾಪ್ 23 ಮಾಡಿಲ್ಲ ಮೇಡಮ್. ಮಾಡಿಲ್ವಾ? ಓಕೆ, ಇದು ತುಂಬಾ ಮಜಾ ಕೊಡುತ್ತೆ. ಅಂದ್ರೆ ಸ್ವಲ್ಪ ಇದು ಕಾನ್ಸಂಟ್ರೇಷನ್ ಇನ್ನ ಜಾಸ್ತಿ ಬೇಕು. ಅಂಡ್ ಇದನ್ನ ಆದಷ್ಟು ಫಸ್ಟ್ ಸ್ಲೋ ಇಂದ ಸ್ಟಾರ್ಟ್ ಮಾಡಿ, ಆಮೇಲೆ ಫಾಸ್ಟ್ ಮಾಡ್ತಾ ಹೋಗಿ, ಆಯ್ತಾ? ಓಕೆ, 32, 23. ಓಕೆ, 3, 2, ಕ್ಲಾಪ್ 2, 3. ಸಾರಿ. ಆಯ್ತಾ? ಕ್ಲಾಪ್. ಓಕೆ, ನನಗೆ ಇದು ಪ್ರಾಕ್ಟೀಸ್ ಹೋಗಿದೆ, ಒಂದು ನಿಮಿಷ. 32, 20, 32, 23, 32, 23, 32, 23, 32, 23. ಓಕೆ, ಕ್ಲಾಪ್ 3, 2, ಕ್ಲಾಪ್ 2, 3, ಕ್ಲಾಪ್ 3, 2, ಕ್ಲಾಪ್ 2, 3, ಕ್ಲಾಪ್ 3, 2, ಕ್ಲಾಪ್ 2, 3. ಓಕೆ, ಮಾಡೋಣ. ಸೊ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಪ್ರಾಕ್ಟೀಸ್ ಮೇಡಮ್. 2 ಮಿನಿಟ್ಸ್ ಇದೆ ಇದು ಮ್ಯೂಸಿಕ್. ಸೊ ಅದೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ, ಆಯ್ತಾ? ಸ್ಲೋಲಿ ಪ್ರಾಕ್ಟೀಸ್ ಮಾಡಿ. ಅದೇ ಮಾಡ್ತಾ ಮಾಡ್ತಾ ಸ್ವಲ್ಪ ಕೈ ನೋವು ಆಗುತ್ತೆ, ಬಟ್ ಅವಾಗ ಸ್ವಲ್ಪ ರೆಸ್ಟ್ ಮಾಡಿ. ಅದಾದ್ಮೇಲೆ ಯಾವಾಗಾದ್ರೂ ನೆನಪಾದ್ರೆ ಮತ್ತೆ ಮಾಡಿ. ಓಕೆ, ಸೊ ನೀವು ಮಲ್ಕೊಂಡು ಕೂಡ ಇದನ್ನ ಮಾಡ್ಬೋದು. ಜಸ್ಟ್ ಕೈ ಹಿಂಗೆ ಇಟ್ಕೋಬೇಕಂತೇನಿಲ್ಲ, ಸುಮ್ಮನೆ ಹೆಂಗಾದ್ರೂ ಇಟ್ಕೊಂಡು ಬೇಕಾದ್ರೆ ಒಂದ್ ಕಡೆ 3, ಒಂದ್ ಕಡೆ 2, ಒಂದ್ ಕಡೆ 2, ಒಂದ್ ಕಡೆ 3. ಸೊ ಇದು ಬೆಡ್ ರೆಸ್ಟ್ ಅಲ್ಲಿ ಇರೋರು ಕೂಡ ಮಾಡ್ಬೋದು. ಓಕೆ, ಸೊ ಇದರಿಂದ ಏನೋ ತೊಂದರೆ ಇಲ್ಲ. ಜಸ್ಟ್ ನಿಮ್ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಮಗು ಫೋಕಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದನ್ನ ಮಾಡಿ. ನೆಕ್ಸ್ಟ್ ಇನ್ನೊಂದು ಬ್ರೈನ್ ಆಕ್ಟಿವಿಟಿ, ಅದ್ರಲ್ಲೂ ಬ್ರೈನ್ ಜಿಮ್ಸ್ ಒಂದೊಂದ್ ದಿನ ಒಂದೊಂದ್ ಮಾಡೋಣ ಸಾಕು. ಓಕೆ, ಸೊ ಅದನ್ನೇ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಚೆನ್ನಾಗ್ ಅನ್ಸುತ್ತೆ. ಓಕೆ, ಸೊ ನಾಳೆ ನಾಡಿದ್ದು 2 ದಿನ ರಜೆ ಅಲ್ವಾ? ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ಬೇಕಲ್ಲ. ಓಕೆ. ಆಯ್ತು. ಲಾಸ್ಟ್ ಟೈಮ್ ದಿನ ಮಾಡಿಲ್ಲ ಅನ್ಸುತ್ತೆ ನೀವು, ಅಂದ್ರೆ ಕಾಲ್ಸ್ ಮಾಡೋದು ಅಕೌಂಟಬಿಲಿಟಿ ಪಾರ್ಟ್ನರ್ಸ್. ಸೊ ಮಾಡಿದ್ರ ಅಕೌಂಟಬಿಲಿಟಿ ಅಲ್ಲ, ಎಲ್ಲರಿಗೂ ಎಲ್ಲರೂ ಮಾಡಿ ಮಾತಾಡ್ಸಿ. ಮಾಡಿಲ್ಲ ಮೇಡಮ್. ಓಕೆ, ಸೊ ಫ್ರೀ ಆದಾಗ ನಾಳೆ ನಾಡಿದ್ರ ಒಳಗಡೆ ಮಾಡಿ, ಆಯ್ತಾ? ಉಳಿದಿದ್ದು ಏನು ಕೈಟ್ ಯಾರೆಲ್ಲ ಮಾಡಿಲ್ಲ ಅದು ಕೂಡ ಮಾಡಿ, ಚಿಕ್ಕದಾದ್ರೂ ಪರವಾಗಿಲ್ಲ. ಒಂದು ಶಾರ್ಟ್ ಪೇಪರ್, ಯಾವ್ದಾದ್ರು ಸ್ಮಾಲ್ ಇಲ್ಲೇ ಇರುತ್ತೆ ನನ್ನ ಹತ್ರ. ಇದು ಸ್ಟಿಕ್ಕಿ ನೋಟ್ಸ್ ಇದೆ. ಸೊ ಇಷ್ಟು ಕೈಟ್ ಮಾಡಿದ್ರು ಪರವಾಗಿಲ್ಲ, ಆಯ್ತಾ? ಸೊ ಜಸ್ಟ್ ಒಂದು ಆಕ್ಟಿವಿಟಿ ತರ.
Okay. Yes. Thank you so much. Bye bye. Take care. Thank you. Thank you, ma'am. Yeah. Thank you. Thank you, ma'am. Thank you. Bye.